ನಾನು ನ್ಯೂಸ್ ನೋಡಿದೆ. ಈಗ ತಾನೇ ಬಂದಿದ್ದು. ರಾಘವ್ ಚಡ್ಡಾ ಇನ್ಮುಂದೆ ಸಂಸತ್ನಲ್ಲಿ ಮಾತನಾಡುವಂತಿಲ್ಲ. ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಅವರನ್ನು ತೆಗೆದುಹಾಕಲಾಗಿದೆ, ಇಲ್ಲ ಕಸಿದುಕೊಳ್ಳಲಾಗಿದೆ. ಇದು ಮಾಡಿದ್ದು ಬೇರೆ ಯಾವುದೇ ಪಕ್ಷ ಅಲ್ಲ, ಅವರದೇ ಸ್ವಂತ ಪಕ್ಷ ಎಎಪಿ. ಎಂಥ ದೌರ್ಭಾಗ್ಯ ನೋಡಿ. ನಮ್ಮ ಪರವಾಗಿ, ಭಾರತೀಯ ಪ್ರಜೆಯ ಪರವಾಗಿ, ಆತನ ಸಮಸ್ಯೆಯ ಪರವಾಗಿ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ ಏಕೈಕ ವ್ಯಕ್ತಿ ರಾಘವ್ ಚಡ್ಡಾ. ಅಲ್ಲಿ ಯಾವುದೇ ಪಕ್ಷ, ಜಾತಿ ಯಾವುದನ್ನು ನೋಡದೆ ನಮ್ಮ ರಿಯಲ್ ಪ್ರಾಬ್ಲಮ್ ಏನು ಅಂತ ರಾಜ್ಯಸಭೆಯಲ್ಲಿ ಮಂಡಿಸುತ್ತಿದ್ದು, ಅದನ್ನು ಕಾರ್ಯಗತವಾಗಿ ತರುವಲ್ಲಿ ನೋಡ್ತಾ ಇದ್ದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ರಾಘವ್ ಚಡ್ಡಾ. ಸ್ವತಃ ಪಕ್ಷದಿಂದ ಅವರನ್ನು ತೆಗೆದುಹಾಕಲಾಗಿದೆ. ಕಾರಣ ಇನ್ನೂ ರಿವೀಲ್ ಆಗಿಲ್ಲ, ಆದರೆ ಮೂಲಗಳ ಪ್ರಕಾರ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಅವರು ರಾಜ್ಯಸಭೆಯಲ್ಲಿ ಮಂಡಿಸುತ್ತಿದ್ದ ವಿಷಯಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಿಲ್ಲ ಅಂತೆ. ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಜೈಲಿನಿಂದ ಹೊರಬಂದಾಗ ಅವರ ಪರವಾಗಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ರಾಘವ್ ಚಡ್ಡಾ ನೀಡಲಿಲ್ಲ ಅಂತೆ. ಎಂಥ ದೌರ್ಭಾಗ್ಯ, ಎಂಥ ರಾಜಕೀಯ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂತ ನೀವು ಒಮ್ಮೆ ಆಲೋಚಿಸಿ. ಒಬ್ಬ ವ್ಯಕ್ತಿ ಎಲ್ಲಿ ಕ್ವಶನ್ ಕೇಳ್ತಾನೋ, ಒಬ್ಬ ವ್ಯಕ್ತಿ ಎಲ್ಲಿ ಜನರ ಪರ ಮಾತಾಡ್ತಾನೋ ಅವನನ್ನು ರಾಜ್ಯಸಭೆಯಿಂದ ಹೊರ ಹಾಕಲಾಗ್ತಿದೆ. ಇದು ಕೇವಲ ಎಎಪಿ ನಿರ್ಧಾರ ಅಂತ ನಾನು ಅನ್ಕೊಳ್ಳಲ್ಲ. ಎಲ್ಲ ಪಾರ್ಟಿಗಳು ಒಗ್ಗೂಡಿ ಯಾವಾಗ ಅವರ ಬುಡಕ್ಕೆ ಬಂತೋ ಇವರ ಪ್ರಶ್ನೆಗಳು ಎಲ್ಲ ಸೇರಿ ಇಂದು ಇವರನ್ನು ಇಲ್ಲಿಂದ ತೆಗೆದುಹಾಕಲಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಇನ್ನು ಕಾರಣಗಳು ಸಾವಿರ ಕೊಡ್ಬೋದು. ಆ ವ್ಯಕ್ತಿ ರಾಜ್ಯಸಭೆಯಲ್ಲಿ ಮಾತಾಡ್ತಿದ್ದ ವಿಷಯಗಳು ಯಾವಾಗ ಕಾರ್ಪೊರೇಟ್ ಕಂಪನಿಗಳ ಬುಡಕ್ಕೆ ಬಂತೋ ನನ್ನ ಪ್ರಕಾರ ಅದೇ, ಅಥವಾ ಯಾವಾಗ ಅವರ ಪಾಪ್ಯುಲಾರಿಟಿ ಜಾಸ್ತಿ ಆಯಿತೋ ಸೋಷಿಯಲ್ ಮೀಡಿಯಾಗಳಲ್ಲಿ, ಇಲ್ಲ ಅಂದರೆ ಯುವಕರ ಮಧ್ಯೆ, ಇದು ಕೂಡ ಒಂದು ಕಾರಣ ಆಗಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಏನೇ ಆದರೂ ನಮ್ಮ ಪರವಾಗಿ ಮಾತಾಡ್ತಿದ್ದ ಒಬ್ಬ ವ್ಯಕ್ತಿ ಇನ್ನು ಮುಂದೆ ರಾಜ್ಯಸಭೆಯಲ್ಲಿ ಮಾತನಾಡೋದಿಲ್ಲ. ಇದು ನಮ್ಮ ದರಿದ್ರ ರಾಜಕೀಯ ವ್ಯವಸ್ಥೆ ಮತ್ತು ನಮ್ಮ ನಾಯಕರು. ಈ ವಿಷಯಗಳು ಇಂದು ಚರ್ಚೆ ಆಗದೇ ಇದ್ದರೆ ನಾಳೆ ಯಾವನು ಬಂದು ಅಲ್ಲಿ ಕ್ವಶನ್ ಕೇಳಲ್ಲ, ನಮ್ಮ ಪರವಾಗಿ ಮಾತನಾಡಲ್ಲ. ನಮ್ಮ ಪರವಾಗಿ ಯಾರು ಮಾತನಾಡ್ತಿದ್ದಾರೋ ಅವರ ಪರವಾಗಿ ನಾವು ನಿಲ್ಲುವ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಈ ವಿಷಯವನ್ನು ಸುಮ್ಮನೆ ಒಂದು ವಿಡಿಯೋ ಮಾಡಿ ಬಿಡುವುದಲ್ಲ, ಬದಲಾಗಿ ಆದಷ್ಟು ಈ ವಿಷಯಗಳು ಇನ್ನೂ ಮುನ್ನೆಲೆಗೆ ಬರಬೇಕು, ಚರ್ಚೆ ಆಗಬೇಕು. ಇದು ಡೆಲ್ಲಿಯ ಆಮ್ ಆದ್ಮಿ ತನಕ ತಲುಪಬೇಕು. ಪ್ರತಿಯೊಬ್ಬರು ಇದರ ಬಗ್ಗೆ ಚರ್ಚೆ ಮಾಡಿ ಅನ್ನೋದು ನನ್ನ ಆಶಯ.